Hey guys, welcome back to my another vlog. Welcome back to MN Vlogs. ಇವತ್ತೊಂದು ವಿಷಯ ಐತಿ, ಕ್ರೇಜಿ ವಿಷಯ ಐತಿ. ಎಲ್ಲಿ ಬಂದ ನೋಡ್ತೀರಿ ನಾವು ನೋಡ್ರಿ. ಹಾಂ, ಬ್ಯಾಕ್ ಸೈಡ್ ಬಿ ನೋಡ್ರಿ. ಬೈಕ್ನ ತೊಗೊಂಬಂದ್ಬಿಟ್ಟೆನ. 1 ಕಿಲೋಮೀಟ್ರ್ ಹಂಗೆ ಬಂದುಬಿಟ್ಟೆ. ಇನ್ನು ಮುಂದೆ ದಾರಿನೇ ಇಲ್ಲ. ದಾರಿ ಐತೆ ಅನ್ಸತ್ತೆ. ಸುಮ್ಮನೆ ಹಾಕೊಂತೀನಿ. ಐತಿ ಗೈಸ್, ದಾರಿ ಐತಿ. ನೋಡ್ಕೊರಿ, ಇದು ಇಲ್ಲಿ ಸ್ಟ್ಯಾಂಡ್ ಐತಿ. ನಿಮ್ಗೆ ಇವತ್ತು ಸನ್ಸೆಟ್ ತೋರಿಸ್ತೇನೆ ನಾನು. ನೋಡ್ರಿ ಸನ್ಸೆಟ್ ಹೆಂಗೈತೆ. ಇದರ ಕಡ ಹೇ ಮೈ ಎಕ್ಸ್ಟ್ರೀಮ್ 125R. ಹೇಗಾಯ್ತು ಮತ್ತೇನಂತೀರಿ? ನನಗೆ ಹೆವಿ ಖುಷಿ ಆಗತ್ತೈತೆ. ಯಾಕಂತಂತಂದ್ರೆ ಸಬ್ಸ್ಕ್ರೈಬರ್ಸು ಜಾಸ್ತಿ ಆಗ್ಯಾರ. ಮತ್ತು ವಾಚ್ ಅವರ್ಸ್ ಎಷ್ಟು 10 to ಜಾಸ್ತಿ ಆಗೋದು. ವಾಚ್ ಅವರ್ಸ್ನು 10 ಅವರ್ಸ್ ಕಂಪ್ಲೀಟ್ ಆಗೈತಿ. ಏನು ಮಾಡಿಲ್ಲ ಅಂತಂದ್ರೆ 10 ಅವರ್ಸ್ ಕಂಪ್ಲೀಟ್ ಆಗೈತಿ ಆಗಲಿ. ಹೋಗಿಲ್ಲ ಮತ್ತು ಇನ್ನೂ ಮಾಡಿಲ್ಲ, ಏನಿಲ್ಲ ಅಂದರೂ 10 ಅವರ್ಸ್ ಕಂಪ್ಲೀಟ್ ಆಗೈತಿ. ಏನು ಭಯನೂ ಹೋಗ್ಬಿಟ್ಟೈತಿ, ಭಯನೂ ಇಲ್ಲ. ಸುಮ್ಮಿಗೆ ನೆಕ್ಸ್ಟ್ ಏನೈತಿ ತೊಗೊಳಕ್ಕೆ ಹೋದೆ ಅಂತಂತಂದ್ರೆ ಕ್ವಾಲಿಟಿ ಹೆಂಗೆ ಬರತ್ತೈತೆ ಅದನ್ನೂ ಒಂದು ಹೇಳ್ರಿ. ನೆಕ್ಸ್ಟ್ ಏನಂತಂತಂದ್ರೆ ಮೊಬೈಲ್ ತೊಗೊಳಕ್ಕೆ ಹೋದೆ ಅಂದ್ರೆ ಕ್ರೇಜಿ ಲಾಗ್ ಬರೋದೈತಿ. ಯಾವ ಥರ ಮಾಡ್ತೇನೆ ಹೇಳ್ರಿ, ಪಕ್ಕ ವ್ಯೂಸ್ ಬಂದಿರ್ಬೇಕು, ಅದಕ್ಕೆ ಸೈಕ್ ವ್ಯೂಸ್ ಬಂದಿರ್ಬೇಕು. ಆ ಥರ ಮಾಡಿಬಿಡ್ತಾನೆ. ನಮ್ಮ ಫ್ರೆಂಡ್ಸ್ ಹೇಳಿದ್ರು ಬಾ ಇಲ್ಲಿ ಅಂತಂತಂದ್ರೆ ಅವ್ರೊಂದು ಸ್ವಲ್ಪ ಅಂದ್ರೆ ಇಲ್ಲಿ ಅವ್ರದ್ದೊಂದು ಸ್ವಲ್ಪ ಹೊಲ ಐತಿ, ಇಬ್ಬರು ಇದ್ರಂತೆ. ಬಾ ಅಂತ ಹೇಳಿದ್ರೆ ಬಂದೆ. ಇಲ್ಲಿ ಮಠ ಬರ್ಬೇಕಂತ ಬಂದೆ. ಬಂದಲ್ಲಿ ನಾನು ನೆಕ್ಸ್ಟ್ ಟೈಮ್ ಹಚ್ಚಿ ಮತ್ತೇನೈತಿ ಒಂದು ಲಾಗ್ ಮಾಡಿಕೊಂಡೆ ಮನೆ ಕಡೆ ಹೋದ್ರೆ ಅಂತಂದ್ರೆ ಲಾಗ್ ಮಾಡತ್ತೇನೆ. ಇದೊಂದು 10 ನಿಮಿಷದ್ದು ಆಗಿಬಿಡೋದು ಅಂತಂತ ಫುಲ್ ಸೈಕ್ ಆಗ್ತೈತೆ ಲಾಗ್. ಕಂಟಿನ್ಯೂ ಮಾಡಿರಿ. ಲೈಕ್ ಮಾಡಿರಿ. ನೀವು ವ್ಯೂಸ್ ಎಷ್ಟು ಬರ್ತಾವೆ ಆಧಾರ ಕತ್ತಿಲ್ಲ. ನನಗೆ ಒಂದು ಲೈಕ್ ಬರತ್ತಿಲ್ಲ. ನನಗೆ ಲೈಕ್ ಮಾಡಿರಿ ವಿಡಿಯೋ. ಈಗ ನೋಡಿರಿ ಸನ್ಸೆಟ್ ಹೆಂಗೈತಿ. ಸನ್ಸೆಟ್ ಸೈಕ್ ಐತಲ್ಲ. ನಂದು ಐಫೋನ್ ಬಂದಮೇಲೆ ಭಾರಿ ಬೆಸ್ಟ್ ವಿಡಿಯೋ ಹಾಕೊಂಡೆ. ಯಾಕಂತಂತಂದ್ರೆ ನಂದು ಇನ್ನೊಂದು ಬೈಕ್ ಐತಿ. ಇನ್ನೊಂದು ಯಾವುದು ಅಂತಂತಂದ್ರೆ ಸ್ಪೆಂಡರ್. ಅದ್ರದ್ದು ಒಂದು ಡೀಟೇಲ್ಡ್ ರಿವ್ಯೂ ಕೊಡ್ತೇನೆ. ಅದ್ರದ್ದು ಒಂದು ರಿವ್ಯೂ ಕೊಡ್ತೇನೆ. ಮತ್ತು ಇದು ಎಕ್ಸ್ಟ್ರೀಮ್ 125R ಐತಲ್ಲ, ಇದ್ರದ್ದು ಫುಲ್ ಓನರ್ಶಿಪ್ ರಿವ್ಯೂ ಕೊಡ್ತೇನೆ. ಓನರ್ಶಿಪ್ ಅಂತಂತಂದ್ರೆ ತೊಗೊಂಡು ಆಲ್ಮೋಸ್ಟ್ ಅಲ್ಲೇ 1.5 ವರ್ಷ ಆಯ್ತು. ನಾನು 1.5 ವರ್ಷ ಅಂತಂತಂದ್ರೆ ಪೂರ ಓನರ್ಶಿಪ್ ರಿವ್ಯೂ ಕೊಡ್ಬೇಕು. ನಾನು ನಿಮಗೆ ಓನರ್ಶಿಪ್ ರಿವ್ಯೂ ಕೊಡ್ತೇನೆ. ಹೆಂಗೆ ಕಾಣತ್ತೈತೆ ನೋಡಿರಿ ಇಲ್ಲಿ ಎಕ್ಸ್ಟ್ರೀಮ್ ಸಂಧ್ಯಾಗ. ನೋಡಿರಿ ಪೂರ ಓನರ್ಶಿಪ್ ರಿವ್ಯೂ ಕೊಡ್ತೇನೆ. ಮತ್ತು ಆಮೇಲೆ ಎಲ್ಲ ಅಂತಂತಂದ್ರೆ ಕಾಲೇಜ್ ಅದನ್ನೊಂದು ಮ್ಯಾನೇಜ್ ಮಾಡ್ಬೇಕು. ಮೊಬೈಲ್ ತಂದೆ ಅಂತಂದ್ರೆ ಟ್ರಿಪ್ಪಿಗೆ ಒಂದು ಹೋಗ್ಬೇಕು. ಟ್ರಿಪ್ಪಿಗೆಲ್ಲ ಅವ್ರಿಗೆ ಬೆಸ್ಟ್ ಬರ್ಬೋದು. ಅವ್ರಿಗೆ ಮಿಸ್ ಮಾಡ್ಕೋಬೇಡ್ರಿ. ಫಸ್ಟ್ ಸಬ್ಸ್ಕ್ರೈಬರ್ಸ್ ಇರ್ತಾರಲ್ಲ ಅವ್ರಿಗೊಂದು ಆಫರ್ನೂ ಐತಿ. ಅವ್ರಿಗೊಂದೆಲ್ಲ ನಾ ಎಲ್ಲ ಇದು ಮಾಡ್ತೇನೆ. ಮೆಸೇಜ್ ಮಾಡಿರಿ ನನಗೆ, DM ಮಾಡಿರಿ ಅಂತಂದ್ರೆ. DM ಅಂತಂತಂದ್ರೆ ನಂದು MN Vlogs ಅಂತಂತಂದು ಯೂಟ್ಯೂಬ್ ಚಾನಲ್ ಐತಿ. ಈಗ ನೋಡಿರಿ ಈಗ ಹೆಂಗೆ ಕಾಣತೈತೆ. ಇನ್ನು ಲುಕ್ಕಿಂಗ್ ಬೆಸ್ಟ್ ಕಾಣತೈತೆ ರೀ. ಅದು ಇದು ಕ್ಯಾಮ್ರಾ ಕ್ವಾಲಿಟಿ ಇಲ್ಲಲ್ಲ, ಅದಕ್ಕೂ ಅಷ್ಟೊಂದು ಏನು ಕಾಣತಿಲ್ಲ. ಅದು ಕ್ಯಾಮ್ರಾ ಕರೆಕ್ಟಾಗಿ ಇದ್ದಿದ್ರೆ ಇನ್ನೂ ಬೆಸ್ಟ್ ಕಾಣ್ತಿತ್ತು. ಅದು ನೋಡಿರಿ ಈಗ ಹೆಂಗೆ ಕಾಣ್ತೈತೆ ನೋಡಿರಿ. ಒಂದು ಸಿನಿಮ್ಯಾಟಿಕ್ ವ್ಯೂ ಕೊಡ್ತೇನೆ. ಫ್ರಂಟಿಂದ ಒಂದು ಹೆಂಗೆ ಕಾಣ್ತೈತೆ ಅಂತೇಳಿ ನೋಡೋಣ. ಫ್ರಂಟಿಂದ ಒಂದು ತೋರಿಸ್ತೇನೆ ಒಂದು ವ್ಯೂ. ನಾ ಹೆಂಗೆ ಕಾಣತ್ತೀನಿ. ವಾವ್, ಬೆಸ್ಟ್. ಫ್ರಂಟಿಂದನೂ ಬೆಸ್ಟ್ ಕಾಣತೈತೆ. ಏನರ ಪ್ರಾಣಿಗಿನಿ ಬರ್ತಾವೆ ಏನಿಲ್ಲ ಮತ್ತೆ. ಪ್ರಾಣಿಗಿನಿ ಏನರ ಬಂದು ಕಾರ್ ಸಾಯಿಸ್ಬಿಟ್ರೆ ನಾನು ಸತ್ತೋಗ್ಬಿಟ್ರೆ ನಾನು
ಸತ್ತೋಗ್ಬಿಟ್ರೆ ಈ ವಿಡಿಯೋ ಇರ್ತೈತಿ, ಎಲ್ಲಿ ಕೆಡಿಸ್ಕೋಬೇಡ್ರಿ. ವ್ಲಾಗ್ ನಾವು ಅಪ್ಲೋಡ್ ಮಾಡಲಿಲ್ಲ ಅಂತಂದ್ರೂ ಫೇಮಸ್ ಆಗ್ತೈತಿ ವಿಡಿಯೋ. ನಮ್ಮ ಊರಿನ ಹುಡುಗ ಹಿಂಗೆ ಲಾಸ್ಟ್ ವ್ಲಾಗ್ ಮಾಡಿ ಸೈಕಾಗಿ ಹೋಗ್ಬಿಟ್ಟ, ಊರಿಗೆ ಪೂರ ಹೋಗ್ಬಿಟ್ಟ ಅಂತಂತ ಈ ಥರ ಈ ಸೀನ ನೋಡೋಣ ತಡ್ರಿ ಹೆಂಗೈತಿ. ಓ ಮೈ ಗಾಡ್, ಬೈಕೇನು ಸನ್ಸೆಟ್ ನೋಡ್ಕೊರಿ, ಬೈಕೇನು ದಾಡ್ತೈತಲ್ಲ ನೋಡೋಣ ತಡಿ. ನೋಡ್ರಲ್ಲಿ ಹೆಂಗೈತಿ ಪೂರಾ, ತಡ್ರಿ ಝೂಮ್ ಹಾಕಿ ತೋರಿಸ್ತಾನೆ. ಓ ಮೈ ಗಾಡ್, ಓ ಮೈ ಗಾಡ್, ಐ ಕಾಂಟ್ ಬಿಲೀವ್ ದಿಸ್, ಐ ಕ್ಯಾಂಟ್ ಬಿಲೀವ್ ದಿಸ್. ಏನಂತೀರಿ ಸಾಕು ಗೈಸ್, ಇಲ್ಲ ಇನ್ನೊಂದು ವಾರದಾಗ ಐಫೋನ್ ತರ್ತೇನೆ, ಐಫೋನ್ ತಂದು ಲಾಗ್ ಕಂಟಿನ್ಯೂ ಮಾಡ್ತೇನೆ. ಅವಾಗಂಕಿ ಬೆಸ್ಟ್ ಕಂಟೆಂಟ್ ಬರ್ತಾವೆ. ಏನು ಮಾಡಿರಿ ನೀವು, ನನ್ನ ಚಾನಲಿಂದ ಈಗ ವ್ಯೂಸ್, ನಾ ವಿಡಿಯೋ ಅಪ್ಲೋಡ್ ಮಾಡ್ತೇನಲ್ಲ, ಈ ವ್ಯೂಸ್ ಅಂತಂದ್ರೆ ನಂದು ಇನ್ನೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ, MN ಬಾಡ್ ಅಂತಂದು, MN ಏನದು ಡ್ಯಾಶ್ ಥರನೇ ಏನಂತಾರಲ್ಲ, ಯಾವುದೋ ಅಂತಂತಾರೆ ನೋಡ್ರಿ, ಇಲ್ಲಿ ಐತೆ ನೋಡ್ರಿ. ಈ ಥರ ಐತಿ MN. ಆಮೇಲೆ MN ಬಾಡ್ ಅಂತಂತಾರೆ, BAAD MN-BAAD. ಅದಕ್ಕೆ DM ಮಾಡಿರಿ ನೀವು ಫಸ್ಟ್ ವ್ಯೂವರ್. ನೀವು ಇನ್ಸ್ಟಾಗ್ರಾಮಿಗೆ ನನಗೆ ಅಂತಂದ್ರೆ ನನಗೆ ಆಲ್ಮೋಸ್ಟ್ ಅಲ್ಲ 9 ಸಬ್ಸ್ಕ್ರೈಬರ್, ನನಗೆ ಆಲ್ಮೋಸ್ಟ್ ಅಲ್ಲ ಸ್ವಲ್ಪ ಸಬ್ಸ್ಕ್ರೈಬರ್ಸ್ ಅದಾರೆ. ನೀವು ಸಬ್ಸ್ಕ್ರೈಬ್ ಮಾಡಿ ನನಗೆ ಹಿಂಗೆ ನಾನು ನಿಮ್ಮ ಫಸ್ಟ್ ಸಬ್ಸ್ಕ್ರೈಬರ್ ಅಂತಂತಂದ್ರೆ ನಾನು ಏನೋ ನಿಮ್ಗೆ ಹೆಲ್ಪ್ ಮಾಡ್ಬೋದು, ಬೆಳೆದ ಮೇಲೂ ಹೆಲ್ಪ್ ಮಾಡ್ಬೋದು. ಆಮೇಲೆ ನಿಮ್ಗೆ ಏನರ ಈಗ ಬೇಕಂತಂದ್ರು ಈಗ ನನ್ನ ಕೈಲಿ ಏನು ಹೆಲ್ಪ್ ಆಗ್ತೈತೆ ಅದನ್ನು ನಾ ಮಾಡ್ಬೋದು. ಇದನ್ನು ಮಾತ್ರ ಗ್ಯಾರಂಟಿ ಕೊಡ್ತೇನೆ ನಾ. ಆ ಥರ ಸ್ಕ್ಯಾಮ ಮಾಡಿರಿ, ಫಾಲೋವರ್ಸ್ ಮಾಡಿರಿ ಆ ಥರ ಏನಿಲ್ಲ. ಫಾಲೋವರ್ಸ್ ಮಾಡಿರಿ ಅದು ಮಾಡಿರಿ ಅಂತ ಏನಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಹಿಂಗೆ ನಾನು ನಿಮ್ಮ ಈ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡೀನಿ ಮತ್ತು ನನ್ನ MN ಬಾಡ್ ಅಂತಂದು ಇನ್ಸ್ಟಾಗ್ರಾಮ್ ಅಕೌಂಟಿಗೆ DM ಮಾಡಿರಿ. ನಾನು ನಿಮ್ಗೇನು ಹೆಲ್ಪ್ ಬೇಕು ನಾನು ಪ್ರೊವೈಡ್ ಮಾಡ್ತೇನೆ. ಫ್ಲವರ್ಸ್ ನೋಡುವ ಏನೇನು ಬೆಸ್ಟ್ ಐತೆ ನೋಡ್ರಿ, ಇದು ಆ ಥರ ಬೆಸ್ಟ್ ತೋರಿಸ್ತೇನೆ ನಿಮ್ಮನ್ನು. ಹೆಂಗೈತಿ ನೋಡ್ರಿ, ಫ್ಲವರ್ ಹೆಂಗೈತಿ. ಮೊದಲು ನಮ್ಮ ಹುಡುಗಿದ್ದೆಲ್ಲ ಅವಾಗ ಓದೋದು ಕೊಡ್ತಿದ್ದೆ, ಅವಾಗೆಲ್ಲ ಇದು ಮಾಡ್ತಿದ್ದೆ, ಹೋಗ್ಬಿಟ್ರೆ ಏನು ಮಾಡೋದು. ಹಿಂಗೆ ಮದುವೆ ಆಗಿ ಹೋಗ್ಬಿಡುತ್ತೆ, ನನಗೇನಾಗಲಿಲ್ಲ. ಸುಮ್ಮನೆ ಅಡ್ಯಾಡತ್ ಬಿಟ್ಟೆ ನೋಡ್ರಿ, ಹಿಂಗೆ ವಿಡಿಯೋ ಮಾಡ್ಕೊಂತ ಏನು ಮಾಡೋದು. ವಿಡಿಯೋ ಮಾಡೋದು, ಇದನ್ನ ಇನ್ಸ್ಟಾದಾಗ ಅಪ್ಲೋಡ್ ಮಾಡೋದು, ವಿಡಿಯೋ ಯೂಟ್ಯೂಬ್ನಾಗ ಅಪ್ಲೋಡ್ ಮಾಡೋದು, ಬಿಡೋದು. ಇಷ್ಟ ಆಗ್ಬಿಟ್ಟೈತೆ ನೋಡ್ರಿ. ಅಷ್ಟು ಮಾಡಿರಿ ಗೈಸ್, ಸಬ್ಸ್ಕ್ರೈಬ್ ಮಾಡಿ. ಇದನ್ನಂಕಿ ಭಾರಿ ಬೆಸ್ಟ್. ಅದನ್ನು ಮಿಡ್ನೈಟ್ನಾಗ ಅಪ್ಲೋಡ್ ಮಾಡಿದ್ದೆ, ಓಲ್ಡ್ ವಿಡಿಯೋನು ಚೆಕ್ ಮಾಡಿರಿ. ಅದು ಇನ್ಸ್ಟಾಗ್ರಾಮ್ MN ಬಾಡ್ ಅಷ್ಟು ಐತಿ, ಅದಕ್ಕೆ ಫಾಲೋ ಮಾಡಿರಿ, DM ಮಾಡಿರಿ. ಮತ್ತು ಇದನ್ನು ಈಗ ಸೇಲ್ ಮಾಡಲ್ಲ, ಸ್ವಲ್ಪ ದಿನ ಬಿಟ್ಟು ಸೇಲ್ ಮಾಡ್ತೇನೆ. ಸೇಲ್ ಮಾಡಿ MT1 ಡ್ರೀಮ್ ಐತಿ, MT1 ತೊಗೋಬೇಕು. ಡ್ರೀಮ್ಸ್ ಏನೇನದ ಅಂತ ನನ್ನ ಡ್ರೀಮ್ಸ್ ಭಾಳ ಅದಾವ ಬಿಡ್ರಿ. ಫಸ್ಟ್ ಈಗ ರೆನಾಲ್ಡ್ ಡಸ್ಟರ್ ಇದಾಗೈತಿ. ಈಗ ಫಸ್ಟ್ ಕಾರ್ನಾಗ ಅಂತಂತ ನನ್ನ ಕಡೆ ಕಾರ್ಗಿರಿ ಯಾವೂ ಇಲ್ಲ. ಕಾರ್ ಅಂತಂದ್ರೆ ಮೊದಲು ಕಾರ ಇಲ್ಲ ನನ್ನ ಕಡೆ. ಈಗ ಫಸ್ಟ್ ಅಂತಂತಂದ್ರೆ
ರೆನಾಲ್ಡ್ ಡಸ್ಟರ್ ತೊಗೋಬೇಕು ನಾನು. ಮತ್ತು ಈಗೆಲ್ಲ ಇದು ಗ್ರೋ ಆದ್ಮೇಲೆ ಮತ್ತು ಫಾರ್ಚುನರ್ ತೊಗೋಬೇಕು. ಇದನ್ನು ಚೇಂಜ್ ಮಾಡಿ ಇದೇನೈತಲ್ಲ ಇದನ್ನು ಚೇಂಜ್ ಮಾಡಿ MT-15 ತೊಗೋಬೇಕು. MT-15 ಮೊದಲಿಂದ ಡ್ರೀಮ್ ಅದು. 2019 ಕೋವಿಡ್ ಬ್ಯಾಚ್ ನಮ್ಮದು. ಕೋವಿಡ್ ಬ್ಯಾಚ್ ಗಾಯ್ಸ್ ನಮ್ಮದು. ಕೋವಿಡ್ ಬ್ಯಾಚ್ನಾಗ ಅಂತಂದ್ರೆ ಕೋವಿಡ್ನಾಗ ಸ್ವಲ್ಪ ಮಂದಿ ಪಾಸ್ ಆಗ್ಯಾರ. ಆ ಥರ ಬ್ಯಾಚ್ ಅಲ್ಲ. ಕೋವಿಡ್ ಫಸ್ಟ್ ನಾವು 10th ಇರ್ಬೇಕಾರೆ 2004 ನಮ್ಮದು. ಕೋವಿಡ್ನಾಗ 10th ಇರ್ಬೇಕಾದ್ರೆ ಬಂದಿತ್ತು ನಮ್ಮದು. ಯಾವ ಥರ ಕೋವಿಡ್ ಬಂದಿತ್ತು. ಅವಾಗ ಬಿಟ್ಟು ಕಾರ್ ಪಾಸ್ ಮಾಡ್ತೀರಿ, ಪಾಸ್ ಆಗ್ತೀರಿ ನೀವು ಮತ್ತು ಮನ್ಯಾಗ ಕುಂದಿರ್ಸ್ಬಿಟ್ಟಿದ್ರು ನಮ್ಮನ್ನು. ಇಲ್ಲ ವಿತೌಟ್ ರೈಟಿಂಗ, ವಿತೌಟ್ ಸ್ಟಡಿಂಗ ಪಾಸ್ ಇವು ಅಂತಂದು ಒಂದೆರಡು ನ್ಯೂಸ್ ಹಂಗೆ ಇದಾಗತ್ಬಿಟ್ಟಿದ್ವು ಅವು. ಅದರಿಂದ ನಾವು ಓದೇ ಇರ್ಕಿಲ್ಲ, ಸುಮ್ಮನೆ ಹಂಗೆ ಪಾಸಾಗಿ ಅದಾಗಿ ಇದಾಗಿ ಎಲ್ಲ ಆಯ್ತು ಬಿಡ್ರಿ. ಎಲ್ಲ ಆಯ್ತು. ಓಕೆ, ಫಾಲೋ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಇದು ಒಂದು ಆ್ಯಕ್ಷನ್ ಕ್ಯಾಮ್ರಾ ಇದ್ದಿದ್ರೆ ಎಲ್ಲ ವ್ಯೂ ತೋರಿಸ್ತಿದ್ದೆ ನಾನು ನಿಮಗೆ. ಆ್ಯಕ್ಷನ್ ಕ್ಯಾಮ್ರಾ ಒಂದು ತೊಗೋಬೇಕು. ಆ್ಯಕ್ಷನ್ ಕ್ಯಾಮ್ರಾ ಒಂದು ಇದ್ರೆ ಬೆಸ್ಟ್ ವ್ಯೂ ಸಿಗ್ತೈತೆ ನೋಡಿರಿ, ಬೆಸ್ಟ್ ವ್ಯೂ ಸಿಗ್ತೈತೆ ನಿಮಗೆ. ಓಕೆ ಗೈಸ್, ನಮ್ಮ ಫ್ರೆಂಡ್ಸ್ ಅಲ್ಲಿ ವೆಯ್ಟ್ ಮಾಡ್ತಿರ್ತಾರೆ, ಅವ್ರು ಹೋಗ್ಬೇಕು ನಾನು. ಓಕೆ ಬಾಯ್, ಸಿಗೋಣ ಆದಷ್ಟು ಲಘು ಸಿಗೋಣ. ಸಬ್ಸ್ಕ್ರೈಬ್ ಮಾಡಿರಿ ನೀವು. ಒಂದು ವ್ಯೂಸ್ ಆತ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ. ನನಗೆ ಇದ್ರ DM ಮಾಡಿರಿ. ಎಲ್ಲಿ DM ಮಾಡ್ತೀರಿ? ಇನ್ಸ್ಟಾಗ್ರಾಮ್ನಾಗ DM ಮಾಡಿರಿ. ನೋಡಿರಿ ನಿಮ್ಮ ಸಂಬಂಧ ಎಲ್ಲೆಲ್ಲಿ ಬೆಲಾಗ ಅಡ್ಡಾಡತ್ತೀನಿ ನಾನು. ನೋಡ್ರಿ ವ್ಲಾಗ್ ಮಾಡೋಕೆ ಬೆಲಾಗ ಅಡ್ಡಾಡತ್ತೀನಿ ನಾನು. ಓಕೆ ಗೈಸ್, ಸಬ್ಸ್ಕ್ರೈಬ್ ಮಾಡಿರಿ. ನಮ್ಮ ಫ್ರೆಂಡ್ಸ್ ಬರತ್ತಾರಲ್ಲಿ, ಆ ಕಡೆ ಹೋಗ್ತೇನೆ ನಾನು. ಓಕೆ ಬಾಯ್ ಗೈಸ್, ಸಿಗೋಣ ನೆಕ್ಸ್ಟ್ ವ್ಲಾಗ್ ಯಾವಾಗ ಮಾಡ್ತೇನೆ ಅಂತಂತಂದ್ರೆ ನೆಕ್ಸ್ಟ್ ವ್ಲಾಗ್ನಾಗ ಸಿಗೋಣ. ನೆಕ್ಸ್ಟ್ ವ್ಲಾಗ್ ಯಾವಾಗ ಮಾಡ್ತೇನೆ ಅಂತಂದು ನೆಕ್ಸ್ಟ್ ವ್ಲಾಗ್ ಬರೋದು ಅದೇ. ಈಗ ಐಫೋನಿಂದನೇ ಐಫೋನ್ ತೊಗೋತೇನೆ. ಐಫೋನ್ ತೊಗೊಳಕ್ಕಿಂತ ಅದಕ್ಕೆ ಹೋಗೋಕ್ಕಿಂತ ಮುಂಚೆನೂ ವ್ಲಾಗ್ ಮಾಡ್ತೇನೆ. ದುಡ್ಡೆಲ್ಲ ಅಡ್ಜಸ್ಟ್ ಆಗ್ಯಾವ, ಎಲ್ಲ ಅದಾವೆ, ಎಲ್ಲ ಅಡ್ಜಸ್ಟ್ ಆಗ್ಯಾವ. EMI ನಮ್ಮ ಫ್ರೆಂಡ್ಸ್ ಎಲ್ಲರೂ ಅಂತಂತಂದ್ರೆ ಮೊದಲು ಅಂತಂತಂದಿದ್ರೆ ಈಗ ಅಂತಂತಂದರೆ ಮಚ EMI ಮಾಡಿ ತೊಗೊಂಡ್ಬಿಡ್ಬೇಕಿಲ್ಲ. ನನಗೆ EMI ಮೇಲೆ ಇಂಟ್ರೆಸ್ಟ್ ಇಲ್ಲ ಮೊದಲು ಮುಖ್ಯ ಅಂತಂತಂದು. ಮತ್ತು ಅದಕ್ಕಾಗಿ ಮಂತ್ಲಿ ಕಟ್ಟೋದು ಸಾಕಾಗ್ಬಿಡ್ತದೆ ನನಗೆ. ಇನ್ನು ಮಂತ್ಲಿ ಅದಕ್ಕಾಗಿ ಮಾಡೋದು ಅಂತಂತಂದ್ರೆ ಅದಕ್ಕೆ ಸುಮ್ಮನೆ ಕ್ಯಾಶ್ ಅದಾವೆ, ಏನು ಮಾಡಿಬಿಡ್ತೇನೆ, ಕ್ಯಾಶ್ ಕೊಡ್ಕೊಂಡ್ಬಿಡ್ತೇನೆ. ಏನು ಟೆನ್ಷನ್ ಇರೋಲ್ಲ. ಅದು ವಿತೌಟ್ ಟೆನ್ಷನ್ ಆಗ್ಬಿಡತ್ತದ. ಇಲ್ಲ ಮತ್ತು ತೊಗೋಬೋದಿತ್ತು ತೊಗೋಬೋದಿತ್ತು. ಬಟ್ ಇಷ್ಟು ದಿನ ವೆಯ್ಟ್ ಮಾಡಿದ್ದೆ ಕ್ಯಾಶ್ ಕೊಟ್ಟು ತೊಗೋಬೇಕಂತಂದೆ. ಮತ್ತು ಅದು ಸರ್ಕತ್ತನೂ ಇಲ್ಲ, EMI ಮಾಡಿಸಿ ತೊಗೊಳ್ಳುವಷ್ಟೇ. ಓಕೆ ಗೈಸ್, ಬಾಯ್. ಫ್ಲ್ಯಾಶ್ ಆಫ್ ಆನತ್ತೇನೆ. ಇವು ಕ್ರಾಕ್ಸ್ ಒಂದು ವೆರಿ ವರ್ತೆಡ್ ಅದಾವ ನೋಡ್ರಿ ಗೈಸ್. ಇವು ಹೆಂಗಂತಂತಂದ್ರೆ ಯಾವ ಥರ ಅಂತಂತಂದ್ರೆ ಇವನು ತೊಗೊಂಡಿದ್ದೆ ನಾನು 2004 ಜನವರಿ 2004ಕ್ಕೆ ತೊಗೊಂಡೇನೆ. ಇವು 2005 ಆತ, 2005 ಆತು, 2006 ಆತು. 2 ವರ್ಷ ಬಂದು ಈಗ ಇನ್ನೂ 1 ವರ್ಷ ಆರಾಮ್ ಬರ್ತಾವೆ. ನಾನು ಚೇಂಜ್ ಮಾಡ್ತೀನಿ. ನೆಕ್ಸ್ಟ್ ತೊಗೋಬೇಕು. ಶಾಪಿಂಗ್ ಎಲ್ಲ ಮಾಡತ್ತೀನಿ. ತೊಗೊಳಕ್ಕೆ ಇನ್ನೊಂದು 2 ಶಾಪಿಂಗ್ ಅದಾವೆ, ಅವ್ನು ಮಾಡ್ಕೊಂಡು ಏನು ಇವ್ಕೊಂಡು ತೊಗೊಂಡು ಹೋಗ್ತೇನೆ. ಕಲರ್ ಇವ್ಕೊಂಡು ಬೇರೆ ಕ್ರಾಕ್ಸ್ ತೊಗೊಂಡು ಹೋಗ್ತೇನೆ ಅನ್ನೋದು ಗೊತ್ತಿಲ್ಲ. ಬೇರೆ ತೊಗೊಂಡು ಆಮೇಲೆ ನೆಕ್ಸ್ಟ್ ಮೊಬೈಲ್ ತರಕ್ಕೆ ಹೋಗ್ತೇನೆ ಅನ್ನೋದು ಗೊತ್ತಿಲ್ಲ. ಏನು ಇವನ್ನ ತೊಗೊಂಡು ಹೋಗ್ತೇನೆ ಅನ್ನೋದು ಗೊತ್ತಿಲ್ಲ. ಎಲ್ಲ ಅಮೌಂಟ್ ಮೇಲೆ ಡಿಸಿಷನ್ ಆಗ್ತದೆ ನೋಡಿರಿ. ಅಮೌಂಟ್ ಜಾಸ್ತಿ ಬಂದುವೆ ಆಗ್ತೈತೆ ನೋಡಿರಿ. ಆಗಳಿಂದ 1000 ಲೈಟ್ ಹತ್ತಿದ್ದು ಅದಾವೆ. 1000 ಲೈಟ್ ಅದಕ್ಕೆ ಹಚ್ಕೊಂಡು ಅಡ್ಡಾಡ್ತೀನಿ ಅಂತಂದ್ರೆ ತೊಗೊಂಡಿದ್ದೆ 1000 ಲೈಟಿನ ಸಂಬಂಧ ಈ ಗಾಡಿ ನಾನು ಬೈಕ್ ತೊಗೊಂಡಿದ್ದೆ 1000 ಲೈಟ್ ಅದಾವಂತೆ ಅಂತಂದೆ. ಈಗ ಸಿಗೋಣ, ಬಾಯ್. ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಬೇಡ್ರಿ. ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ. ಆ್ಯಂಡ್ ಇದೇನು ಪ್ಯಾಷನ್ ಆಗತೈತಿ. ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಆ್ಯಂಡ್ ಓಕೆ ಗೈಸ್, ಬಾಯ್. ಸಿಗೋಣ ನೆಕ್ಸ್ಟ್ ವ್ಲಾಗ್ ಮಾಡ್ತೀನಿ. ನೆಕ್ಸ್ಟ್ ವ್ಲಾಗ್ ಸಿಗೋಣ. ಬಾಯ್, ಟೇಕ್ ಕೇರ್ ಗೈಸ್, ಬಾಯ್. See you soon.